ಅನುಪಾತಗಳನ್ನ ಬಳಸಿ ಎರಡು ಪ್ರಮಾಣಗಳನ್ನ ಹೋಲಿಸ್ತೇವೆ. ಉದಾಹರಣೆಗೆ, ಒಂದು ಪಾಕವಿಧಾನದಲ್ಲಿ 3 ಕಪ್ ಹಿಟ್ಟು ಮತ್ತು 5 ಕಪ್ ಹಾಲನ್ನ ಬಳಸಿದ್ರೆ ಅವುಗಳ ಅನುಪಾತ 3:5. ಆದ್ರೆ ಕೆಲವೊಮ್ಮೆ ಎರಡು ಅನುಪಾತಗಳನ್ನ ಸೇರಿಸಿ ಒಂದೇ ಅನುಪಾತವಾಗಿ ವ್ಯಕ್ತಪಡಿಸಬೇಕಾಗ್ತದೆ. ಇದನ್ನೇ ಸಂಯುಕ್ತ ಅನುಪಾತ ಅಥವಾ ಕಾಂಪೌಂಡ್ ರೇಷಿಯೋ ಅಂತ ಕರೆಯುತ್ತಾರೆ. ಒಂದು ಉದಾಹರಣೆಯ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ರಾಮ್ ಮತ್ತು ರಿಯಾ ಒಂದು ವ್ಯವಹಾರದಲ್ಲಿ ಹೂಡಿಕೆಯನ್ನ ಮಾಡ್ತಾರೆ. ರಾಮ್ 2,000 ರೂಪಾಯಿಗಳನ್ನ ಹೂಡಿಕೆ ಮಾಡ್ತಾನೆ. ರಿಯಾ 3,000 ರೂಪಾಯಿಗಳನ್ನ ಹೂಡಿಕೆ ಮಾಡ್ತಾಳೆ. ಇಬ್ಬರು ತಮ್ಮ ಹಣವನ್ನ 1 ವರ್ಷ ಅಂದ್ರೆ 12 ತಿಂಗಳವರೆಗೆ ಹೂಡಿಕೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ವರ್ಷದ ಕೊನೆಯಲ್ಲಿ ಬಂದ ಲಾಭವನ್ನ ಅವರು ಯಾವ ಅನುಪಾತದಲ್ಲಿ ಹಂಚಿಕೊಳ್ಳಬೇಕು? ಹೂಡಿಕೆಯ ಅನುಪಾತವನ್ನ ನೋಡಿದ್ರೆ 2,000:3,000. ಇದರ ಸರಳ ರೂಪ 2:3. ಸಮಯದ ಅನುಪಾತ 12:12 ಅಥವಾ 1:1. ಈಗ ಅವರ ಒಟ್ಟು ಷೇರುಗಳನ್ನ ನೋಡೋಣ. ರಾಮ್ 2,000ವನ್ನ 12 ತಿಂಗಳವರೆಗೆ ಹೂಡಿಕೆಯನ್ನ ಮಾಡಿದ್ದಾನೆ. ಪ್ರತಿ 1,000ಕ್ಕೆ 1 ಶೇರ್ ಸಿಕ್ಕಿದ್ರೆ ರಾಮ್ ಪ್ರತಿ ತಿಂಗಳು 2 ಷೇರುಗಳನ್ನ ಖರೀದಿಸಿದಂತೆ. ಅಂದ್ರೆ 12 ತಿಂಗಳಲ್ಲಿ 2x12 24 ಷೇರುಗಳು ಅವನದಾಗಿರುತ್ತೆ. ಅದೇ ರೀತಿ ರಿಯಾ ಪ್ರತಿ ತಿಂಗಳು 3 ಷೇರುಗಳನ್ನ ಖರೀದಿಸಿರುತ್ತಾಳೆ. ಅಂದ್ರೆ 12 ತಿಂಗಳಲ್ಲಿ 36 ಷೇರುಗಳು ಅವಳದಾಗಿರುತ್ತೆ. ಆದ್ರಿಂದ ಅವರ ಷೇರುಗಳ ಅನುಪಾತ ಬಂದು 24:36 ಅಥವಾ ಸರಳ ರೂಪದಲ್ಲಿ 2:3 ಆಗಿರುತ್ತೆ. ಈ ಸಂದರ್ಭದಲ್ಲಿ ನಾವು ಗಮನಿಸಿದ್ರೆ ಹೂಡಿಕೆಯ ಅನುಪಾತವೇ ಷೇರುಗಳ ಅನುಪಾತವಾಗಿದೆ. ಯಾಕೆಂದ್ರೆ ಇಬ್ರೂ ಕೂಡ ಒಂದೇ ಕಾಲಾವಧಿಯಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ. ಆದ್ರಿಂದ ವಾರ್ಷಿಕ ಲಾಭವನ್ನು ಕೂಡ 2:3 ಅನುಪಾತದಲ್ಲೇ ಹಂಚಿಕೊಳ್ತಾರೆ. ಈಗ ಮತ್ತೊಂದು ಉದಾಹರಣೆಯನ್ನ ನೋಡೋಣ. ಈ ಬಾರಿ ರಾಮ್ ಮತ್ತು ರಿಯಾ ಇಬ್ರು 5,000 ರೂಪಾಯಿಗಳನ್ನ ಹೂಡಿಕೆ ಮಾಡ್ತಾರೆ ಅನ್ಕೊಳ್ಳೋಣ. ಆದ್ರೆ ರಾಮ್ 12 ತಿಂಗಳವರೆಗೆ ಹಣವನ್ನ ಹೂಡಿಕೆ ಮಾಡಿದ್ದಾನೆ. ರಿಯಾ 9 ತಿಂಗಳವರೆಗೆ ಹಣವನ್ನ ಹೂಡಿಕೆ ಮಾಡಿದ್ದಾಳೆ. ಹೂಡಿಕೆಯ ಅನುಪಾತ ಬಂದು 5,000:5,000 ಅಥವಾ 1:1ಕ್ಕೆ ಸಮ. ಸಮಯದ ಅನುಪಾತ ಬಂದು 12:9 ಅಥವಾ ಸರಳ ರೂಪದಲ್ಲಿ 4:3. ಇಬ್ರು ಒಂದೇ ಮೊತ್ತವನ್ನ ಹೂಡಿಕೆ ಮಾಡಿದ್ದಾರೆ. ಆದ್ರಿಂದ ಇಲ್ಲಿರೋ ಪ್ರತಿ ಬ್ಯಾಗ್ ಬಂದು 5,000 ರೂಪಾಯಿಗಳನ್ನ ಸೂಚಿಸ್ತಾ ಇದೆ ಅಂತ ಅನ್ಕೊಳ್ಳೋಣ. ಈಗ ಪ್ರತಿ ಷೇರಿಗೆ 5,000 ಅಂತ ನಾವು ಪರಿಗಣಿಸಿದ್ರೆ ರಾಮ್ನ ಬಳಿ ಒಟ್ಟು 12 ಷೇರ್ಗಳಿರುತ್ತೆ. ರಿಯಾಳ ಬಳಿ ಒಟ್ಟು 9 ಷೇರ್ಗಳಿರುತ್ತೆ. ಹೀಗಾಗಿ ಅವರ ಷೇರುಗಳ ಅನುಪಾತ ಬಂದು 12:9 ಅಥವಾ 4:3ಕ್ಕೆ ಸಮವಾಗಿರುತ್ತೆ. ಈ ಸಂದರ್ಭದಲ್ಲಿ ಲಾಭದ ಅನುಪಾತವು ಸಮಯದ ಅನುಪಾತಕ್ಕೆ ಸಮಾನವಾಗಿರೋದನ್ನ ನೀವು ಗಮನಿಸ್ತೀರಾ. ಯಾಕೆ ಅಂದ್ರೆ ಹೂಡಿಕೆಯ ಮೊತ್ತ ಒಂದೇ ಆಗಿದೆ. ಆದ್ರಿಂದ ವಾರ್ಷಿಕ ಲಾಭದ ಅನುಪಾತ 4:3 ಆಗಿರುತ್ತೆ. ರಾಮ್ ಹೆಚ್ಚು ಸಮಯ ಹಣವನ್ನ ಹೂಡಿಕೆ ಮಾಡಿದ್ರಿಂದ ಅವನಿಗೆ ಹೆಚ್ಚು ಲಾಭದ ಪಾಲು ದೊರೆಯುತ್ತೆ. ಈಗ ಮತ್ತೊಂದು ಸಂದರ್ಭವನ್ನ ನೋಡೋಣ. ಈ ಬಾರಿ ರಾಮ್ ಮತ್ತು ರಿಯಾ ಇಬ್ರು ಬೇರೆ ಬೇರೆ ಮೊತ್ತವನ್ನ ಮತ್ತು ಬೇರೆ ಬೇರೆ ಕಾಲಾವಧಿಯಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ರಾಮ್ 2,000 ರೂಪಾಯಿಗಳನ್ನ 12 ತಿಂಗಳವರೆಗೆ ಹೂಡಿಕೆ ಮಾಡಿದ್ದಾನೆ. ರಿಯಾ 3,000 ರೂಪಾಯಿಗಳನ್ನ 9 ತಿಂಗಳವರೆಗೆ ಹೂಡಿಕೆಯನ್ನ ಮಾಡಿದ್ದಾಳೆ. ಹೂಡಿಕೆಯ ಅನುಪಾತ 2:3 ಆಗಿರುತ್ತೆ. ಸಮಯದ ಅನುಪಾತ 12:9 ಅಥವಾ 4:3 ಆಗಿರುತ್ತೆ. ಈಗ ಅವರ ಒಟ್ಟು ಷೇರುಗಳ ಮೊತ್ತ ಏನಾಗಿರುತ್ತೆ ನೋಡಿದ್ರೆ ರಾಮ್ ಪ್ರತಿ ತಿಂಗಳು 2 ಷೇರ್ಗಳಂತೆ 12 ತಿಂಗಳು ಅಂದ್ರೆ 2x12 24 ಷೇರುಗಳು ಅವನದಾಗಿರುತ್ತೆ. ರಿಯಾ ಪ್ರತಿ ತಿಂಗಳು 3 ಷೇರುಗಳಂತೆ 9 ತಿಂಗಳವರೆಗೆ ಅಂದ್ರೆ 3x9 27 ಷೇರುಗಳಾಗಿರುತ್ತೆ. ಅವರ ಷೇರುಗಳ ಅನುಪಾತ ಬಂದು 24:27 ಅಥವಾ 8:9. ರಿಯಾ ಹೆಚ್ಚು ಹಣವನ್ನ ಹೂಡಿಕೆ ಮಾಡಿದ್ದಾಳೆ, ಆದರೆ ಕಡಿಮೆ ಅವಧಿಗೆ. ರಾಮ್ ಕಡಿಮೆ ಹಣವನ್ನ ಹೂಡಿಕೆ ಮಾಡಿದ್ರು ಹೆಚ್ಚು ಅವಧಿಗೆ ಹೂಡಿಕೆಯನ್ನ ಮಾಡಿದ್ದಾನೆ. ಆದ್ರಿಂದ ವಾರ್ಷಿಕ ಲಾಭವನ್ನ 8:9 ಅನುಪಾತದಲ್ಲಿ ಹಂಚಿಕೊಳ್ತಾರೆ. ಇಲ್ಲಿ ನಿಮ್ಗೆ ಯಾವ್ದಾದ್ರೂ ಸಂಬಂಧ ಕಾಣುತ್ತಾ? ಅಂದ್ರೆ ಹೂಡಿಕೆ ಮತ್ತು ಸಮಯದ ಅನುಪಾತ ಹಾಗೂ
ಷೇರುಗಳ ಅನುಪಾತಗಳ ನಡುವೆ ಯಾವುದಾದ್ರೂ ಸಂಬಂಧ ಕಾಣುತ್ತಾ? ಈ 8:9 ಅನ್ನೋ ಅನುಪಾತವನ್ನ ನಾವು ಈ ರೀತಿ ಬರ್ಕೊಳ್ಬಹುದು. 8ನ್ನ 2x4 ಅಂತ, 9ನ್ನ 3x3 ಅಂತ. ಮೊದಲ ಅನುಪಾತವನ್ನ ನಾವು ನೋಡಿದ್ರೆ ಇದು ಹೂಡಿಕೆಯ ಅನುಪಾತ. ಇಲ್ಲಿ 2 ಬಂದು ಪೂರ್ವ ಪದ ಅಥವಾ ಆಂಟೆಸೆಡೆಂಟ್, 3 ಬಂದು ಉತ್ತರ ಪದ ಅಥವಾ ಕಾನ್ಸಿಕ್ವೆಂಟ್. ಎರಡನೇ ಅನುಪಾತ 4:3 ಬಂದು ಸಮಯದ ಅನುಪಾತ. ಈ ಎರಡು ಅನುಪಾತಗಳ ಸಂಬಂಧವನ್ನ ನಾವು ಈ ರೀತಿ ಬರಿತೇವೆ ಮತ್ತು ಅದನ್ನ ಓದುವ ವಿಧಾನ ಬಂದು 2:3 ಹಾಗೂ 4:3ಗಳ ಸಂಯುಕ್ತ ಅನುಪಾತ ಅಂತ ಹೇಳಿ. ಇಲ್ಲಿ 8 ಅನ್ನೋದು ಈ ಅನುಪಾತಗಳ ಪೂರ್ವ ಪದಗಳ ಗುಣಲಬ್ಧವಾಗಿರುತ್ತೆ. 9 ಅನ್ನೋದು ಬಂದು ಉತ್ತರ ಪದಗಳ ಗುಣಲಬ್ಧವಾಗಿರುತ್ತೆ. ಹೀಗಾಗಿ ಎರಡು ಸರಳ ಅನುಪಾತಗಳನ್ನ ಒಂದೇ ಅನುಪಾತವಾಗಿ ವ್ಯಕ್ತಪಡಿಸಿದಾಗ ಅದನ್ನ ಸಂಯುಕ್ತ ಅನುಪಾತ ಅಂತ ಕರೀತೇವೆ. ಅಂದ್ರೆ ಪೂರ್ವ ಪದಗಳ ಗುಣಲಬ್ಧ ಇಷ್ಟು ಉತ್ತರ ಪದಗಳ ಗುಣಲಬ್ಧ, ಇದನ್ನೇ ಸಂಯುಕ್ತ ಅನುಪಾತ ಅಂತ ಕರೆಯೋದು. ಮತ್ತು ಅದನ್ನ ಪ್ರತಿನಿಧಿಸ್ಲಿಕ್ಕೆ 2 ಕೋಲನ್ಗಳನ್ನ ಬಳಸ್ತೇವೆ. ಕೆಲವಷ್ಟು ಪಠ್ಯಪುಸ್ತಕಗಳಲ್ಲಿ ಈ ಒಂದು ಚಿಹ್ನೆಯನ್ನ ಸಮಾನುಪಾತತೆಯನ್ನ ಪ್ರತಿನಿಧಿಸ್ಲಿಕ್ಕೆ ಕೂಡ ಬಳಸ್ತಾರೆ. ಆದ್ರೆ ಅಲ್ಲಿ ಅದರ ಅರ್ಥ ಬಂದು ಎರಡು ಅನುಪಾತಗಳು ಒಂದೇ ಆಗಿದೆ ಅನ್ನೋದು. ಅಂದ್ರೆ ಅಂತ್ಯಪದಗಳ ಗುಣಲಬ್ಧ ಮಧ್ಯಪದಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತೆ. ಆದ್ರೆ ಇಲ್ಲಿ ನಾವು ಬಳಸ್ತಿರುವ ಪ್ರಕರಣ ಬಂದು ಇದರ ನಡುವೆ ಇರುವ ಸಂಬಂಧವನ್ನ ಸೂಚಿಸ್ಲಿಕ್ಕೆ, ಅಂದ್ರೆ ಈ ಎರಡು ಅನುಪಾತಗಳ ಸಂಯುಕ್ತ ಅನುಪಾತವನ್ನ ಕಂಡುಹಿಡಿಯೋದಕ್ಕೆ. ಈಗ ಒಂದು ಕಾಮನ್ ರೂಲ್ ಅನ್ನ ನಾವು ನೋಡಿದ್ರೆ, ಸಂಯುಕ್ತ ಅನುಪಾತವನ್ನ ಕಂಡುಹಿಡಿಲಿಕ್ಕೆ ಎರಡು ಸರಳ ಅನುಪಾತಗಳು ನಮ್ಮ ಬಳಿ ಇದ್ರೆ ಅದನ್ನ ಭಿನ್ನ ರಾಶಿಯ ರೂಪದಲ್ಲಿ ಈ ರೀತಿ ಬರ್ಕೊಳ್ತೇವೆ ಮತ್ತು ಅದರ ಗುಣಲಬ್ಧವನ್ನ ಮಾಡ್ತೇವೆ. a/c ಡಿವೈಡೆಡ್ ಬೈ b/d ಅಥವಾ ac:bd ಬಂದು ಈ ಎರಡು ಸರಳ ಅನುಪಾತಗಳ ಸಂಯುಕ್ತ ಅನುಪಾತವಾಗಿರುತ್ತೆ. ನಾವು ನೋಡಿದಂತ ಉದಾಹರಣೆಯಲ್ಲಿ ಹೂಡಿಕೆಯ ಅನುಪಾತ 2:3, ಸಮಯದ ಅನುಪಾತ 4:3ಗಳ ಸಂಯುಕ್ತ ಅನುಪಾತ ಬಂದು 8:9 ಆಗಿತ್ತು. ಈಗ ಮತ್ತೊಂದು ಪ್ರಶ್ನೆಯನ್ನ ಬಿಡಿಸೋಣ. 5:7 ಮತ್ತು 2:9ರ ಸಂಯುಕ್ತ ಅನುಪಾತವನ್ನ ಕಂಡುಹಿಡಿಲಿಕ್ಕೆ ಕೇಳಿದ್ರೆ ನಾವು ಈ ಎರಡು ಸರಳ ಅನುಪಾತಗಳನ್ನ ಭಿನ್ನ ರಾಶಿಯ ರೂಪದಲ್ಲಿ ಬರ್ಕೊಂಡು ನಂತರ ಅದರ ಗುಣಲಬ್ಧವನ್ನ ಮಾಡ್ತೇವೆ. ಅಂಶಗಳನ್ನ ಗುಣಿಸಿದಾಗ ನಮ್ಗೆ 10 ಸಿಗುತ್ತೆ, ಛೇದವನ್ನ ಗುಣಿಸಿದಾಗ ನಮಗೆ 63 ಸಿಗುತ್ತೆ. ಅಂದ್ರೆ ಈ ಎರಡು ಸರಳ ಅನುಪಾತಗಳ ಸಂಯುಕ್ತ ಅನುಪಾತ ಬಂದು 10:63.